ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಭಾಸ್ಕರ್. ಮೊದಲನೇದಾಗಿ ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಗೆಲ್ಲ ಆಗಸ್ಟ್ 15 ವೆರಿ ಇಂಪಾರ್ಟೆಂಟ್ ದಿನ. ಯಾಕಂದರೆ ನಮ್ಮ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಸಾಕಷ್ಟು ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾವು 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಆದರೂ ಕೂಡ ನಾವು ಇನ್ನೂ ಆರ್ಥಿಕ ಸ್ವಾತಂತ್ರ್ಯ ಪಡಿಬೇಕಾಗಿದೆ. ನಮಗೆ ಇನ್ನೂ ಆ ಸ್ವಾತಂತ್ರ್ಯ ನಮಗೆ ಸಿಗಬೇಕಾಗಿದೆ ಫುಲ್ ಫ್ಲೆಡ್ಜ್ ಆಗಿ. ಏನೇ ನೆಗೆಟಿವಿಟಿ ಇರಲಿ, ಏನೇ ಇರಲಿ, ನಾವು ಅದಕ್ಕಾಗಿ ಕಾಯಲೇಬೇಕು. ಅದು ಒಂದಿನ ನಮಗೆ ಅದು 100% ಸಿಗುತ್ತೆ. ಅದನ್ನು ಕೊಡಲಿಕ್ಕೋಸ್ಕರನೇ ಆನ್ಪೇಸಿವ್ ಇಡೀ ಜಗತ್ತಿಗೆ ಬಂದಿದೆ. ಆನ್ಪೇಸಿವ್ ಇದೆ ನಮಗೆಲ್ರಿಗೂ ಅದು ತುಂಬ ಇಂಪಾರ್ಟೆಂಟ್ ವಿಚಾರ. ಯಾಕಂದರೆ ಆನ್ಪ್ಯಾಸಿವ್ನಿಂದನೇ ನಾವು ಆರ್ಥಿಕ ಸ್ವಾತಂತ್ರ್ಯದಿಂದ ನಮಗೆ ಹೊರಗೆ ಬರ್ತೀವಿ ಅನ್ನೋ ಒಂದು ಭರವಸೆ ನಮ್ಮೆಲ್ರಿಗೂ ಇದೆ. ಓಕೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ಆನ್ಪ್ಯಾಸಿವ್ನ 360 ವೆಬಿನಾರ್ ಆಯಿತು. ಆ್ಯಸ್ ಯೂಸ್ವಲ್ ಅದರಲ್ಲಿ ಮಾರ್ಟಿ, ಕ್ರಿಸ್, ರೆಡ್ ಮತ್ತು ಆ್ಯಶ್ ಸರ್ ಬರ್ತಾರೆ. ಅವರೆಲ್ಲರೂ ಪ್ರೆಸೆಂಟ್ ಇರ್ತಾರೆ, 3-4 ಜನ. ಆ್ಯಸ್ ಯೂಸ್ವಲ್ ಎಂದಿನಂತೆ ರೀಕ್ಯಾಪ್ ಮತ್ತು ಪಾಸಿಟಿವ್ ಸ್ಪೀಚ್ ಇತ್ತು 3 ಜನರದ್ದು, ರೆಡ್, ಕ್ರಿಸ್, ಮಾರ್ಟಿದು. ನಂತರ ಆನ್ಸರ್ ಬಂದರು. ಆನ್ಸರ್ ಬಂದ ನಂತರ ಎಷ್ಟು ಕಾನ್ಫಿಡೆಂಟ್ಲಿ ಅವರು ಯಾವಾಗಲೂ ಇರ್ತಾರೆ, ತುಂಬ ಸ್ಟ್ರಾಂಗ್ ಇರುತ್ತೆ ಅವರ ಕಾನ್ಫಿಡೆಂಟ್ ಲೆವೆಲು. ಅದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಎವ್ರಿ ವೀಕ್. ಆನ್ಸರ್ ಹೇಳ್ತಾಯಿದ್ರು, ನಾವು ನೆಕ್ಸ್ಟ್ ಫೇಸ್ ಕಡೆಗೆ ಮುಂದುವರಿತಾ ಇದ್ದೀವಿ. ನಾವು ನೆಕ್ಸ್ಟ್ ಫೇಸ್ ಏನಿತ್ತು ಅದು ಅಪ್ ಆ್ಯಂಡ್ ಡೌನಿಂದ ಕೂಡಿತ್ತು. ನಾವು ಸೋತೋಗಿದ್ದೀವಿ ಅಥವಾ ನಾವು ಫೇಲ್ಯೂರ್ ಆಗಿದ್ದೀವಿ ಹಾಗೇನಿಲ್ಲ. ಇಲ್ಲಿವರೆಗೆ ನಾವು ಒಂದು ರೈಟ್ ಡೈರೆಕ್ಷನ್ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಏನು ಇಷ್ಟು ದೂರ ಬಂದಿದ್ದೀವಿ, ನಾವು ಅದನ್ನು ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನೋ ವಿಚಾರದಲ್ಲಿ ಎಸ್ ಸರ್ ಹೇಳ್ತಾಯಿದ್ರು. ನಾನು ಯಾರನ್ನೂ ಇಲ್ಲಿ ದೋಷಾರೋಪಣೆ ಮಾಡಲಿಕ್ಕೆ ಹೋಗಲ್ಲ, ಯಾರನ್ನೂ ಕೂಡ ಇಲ್ಲಿ ಎಕ್ಸ್ಕ್ಲೂಸಿವ್ ಕೂಡ ಕೇಳಲ್ಲ. ಇಲ್ಲಿವರೆಗೆ ಏನಿತ್ತು ಬಹಳ ತಪ್ಪಾಗಿದೆ. ಯಾಕಂದರೆ ನಾವು ಏನು ದೊಡ್ಡ ಪ್ರಮಾಣದಲ್ಲಿ ವಿಶ್ವಾಸ ಇಟ್ಟಿರ್ತೀವಿ, ಅದು ಟೀಮ್ ಇರ್ಬೋದು ಅಥವಾ ಕಮ್ಯುನಿಟಿ ಇರ್ಬೋದು, ನಮ್ಮ ಏನು ದೊಡ್ಡ ಕನಸಿರುತ್ತೆ ಅದನ್ನು ಮುರಿದು ಹಾಕಿದಾಗ ಸಮಸ್ಯೆಗಳಾಗ್ತವೆ. ಏನಾಗಿತ್ತು ಇಲ್ಲಿ, ಬ್ಯಾಡ್ ಆ್ಯಪಲ್ಸ್ಗಳಿದ್ದವು ಅಥವಾ ಕ್ರಿಮಿನಲ್ಸ್ಗಳು ಏನಿದ್ದವು ಅವು ನಮ್ಮದೇ ಅಂದರೆ ನಮ್ಮ ಫ್ಯಾಮಿಲಿ ಒಳಗಡೆ ಬಂದು ಸೇರಿಕೊಂಡಿದ್ವು. ನಮ್ಮ ಫ್ಯಾಮಿಲಿನಲ್ಲಿ ಆ ಆ್ಯಪಲ್ಸು ಅವೇನು ಕ್ರಿಮಿನಲ್ಸ್ ಇದ್ದವು ಪದೇ ಪದೇ ಹಣಕ್ಕಾಗಿ ಯೋಚನೆ ಮಾಡ್ತಾಯಿದ್ವು. ಅವ್ರದ್ದು ಇಂಟೆನ್ಷನ್ ಏನಿತ್ತು, ಓನ್ಲಿ ಮನಿಗೋಸ್ಕರನೇ ಅವ್ರು ಯಾವತ್ತೂ ಯೋಚನೆ ಮಾಡ್ತಾಯಿದ್ರು. ಇಲ್ಲಿ ಏನು ಇವತ್ತು ನಮಗೇನು ಡಿಲೇ ಆಗಿದೆ ಅದು ಒಂದು ದೊಡ್ಡ ಫ್ಲಾಪ್ ಥರ ಅಂದರೆ ಒಂದು ದೊಡ್ಡ ಸ್ಲ್ಯಾಬ್ ಥರ ಅದನ್ನು ಅಂತ ನಾವು ತಿಳ್ಕೊಬೋದು. ಯಾಕಂದರೆ ನಮಗೇನು ಡಿಲೇ ಆಗಿದೆ, ಡಿಲೇ ಅಷ್ಟೇ, ಅದೊಂದು ದೊಡ್ಡ ಸ್ಲ್ಯಾಬ್ ಥರ ಅಂತ ವಿಚಾರದಲ್ಲಿ ಹೇಳ್ತಾಯಿದ್ರು. ಬಟ್ ನಾವು ಸೋತಿಲ್ಲ, ನಾವು ಹಿಂದೆ ಸರಿಯೋ ಜಾಯಮಾನದವರು ಅಲ್ಲ, ನಾವು ಫೇಲ್ಯೂರ್ ಕೂಡ ಆಗಿಲ್ಲ. ನಮ್ಮ ವಿಷನ್ ಏನಿದೆ, ನಮ್ಮ ಮಿಷನ್ ಏನಿದೆ ಅದು ಬಹಳ ದೊಡ್ಡದಿದೆ. ನಮ್ಮ ವಿಶ್ವಾಸ ಇನ್ನೂ ಹೆಚ್ಚಾಗಿದೆ. ನಮ್ಮ ಒಂದು ಏನು ಬಿಲೀವ್ನೆಸ್ ಇದೆ ಅದು ಇನ್ನೂ ಸ್ಟ್ರಾಂಗ್ ಆಗಿದೆ. ಇವತ್ತು ನಾವು ಅದೆಲ್ಲಕ್ಕಿಂತ ಹೆಚ್ಚಿನ ಪಟ್ಟು ನಾವು ಆನ್ಪೇಸಿವ್ನ ತೊಗೊಂಡು ಮುನ್ನುಗ್ತಾ ಇದ್ದೀವಿ. ಇದು ಏನು ಇಲ್ಲಿಗೆ ಎಂಡಲ್ಲ. ನಾವು ಕೆಲವೊಂದು ಚೇಂಜಸ್ ಆಗಿತ್ತು, ಅದು ಬಹಳ ಅವಶ್ಯಕತೆ ಕೂಡ ಇತ್ತು. ಎಷ್ಟು ದೊಡ್ಡ ರಿಸ್ಕ್ ಇರುತ್ತೆ ಅಷ್ಟು ದೊಡ್ಡ ಸಕ್ಸಸ್ ಕೂಡ ನಮಗೆ ಸಿಗುತ್ತೆ. ನಾವು ಅದನ್ನು 100% ನಾವು ಅದನ್ನು ಮಾಡೇ ಮಾಡ್ತೀವಿ. ಅವ್ರು ಕೆಲವೊಂದು ಕೆಲವೊಂದು ಸಮರೈಸ್ ಮಾಡಿದರು ಏನೇನಾಯಿತು ಅಂತ, ಇನ್ನು ಇತ್ತೀಚಿನ ದಿನದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ನಡೆದವು ಅನ್ನೋ ವಿಚಾರದಲ್ಲಿ ಕೆಲವೊಂದನ್ನು ಅವರು ಹೇಳಿದರು. ಎಲ್ಲವನ್ನೂ ಕೂಡ ಇಲ್ಲಿ ನಾವು ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಪಬ್ಲಿಕಲ್ಲಿ ಅದನ್ನು ಹೇಳಲಿಕ್ಕಾಗಲ್ಲ. ಕೆಲವೊಂದು ವಿಚಾರದಲ್ಲಿ ಅವರು ಮಾತಾಡ್ತಾ ಹೇಳಿದ್ರು. ಕೆಲವೊಂದು ರಾಂಗ್ ಪೀಪಲ್ ಇನ್ ದ ಟೀಮ್ ಅಂತ ಹೇಳಿದರು ಅವರು. ಅಂದರೆ ಕೆಲವೊಂದು ಕೆಟ್ಟ ಹುಳುಗಳು ನಮ್ಮ ಟೀಮ್ನಲ್ಲಿ ಸೇರಿಕೊಂಡಿದ್ವು. ನಾವು ವಿಶ್ವಾಸ ಇಟ್ಟಿದ್ವಿ, ನಮ್ಮ ವಿಷನ್ ಮಿಷನ್ ಗೆ ಸೇರಿಕೊಂಡು ಇಷ್ಟೊಂದು ಅಂದರೆ ಎಕ್ಸೈಟ್ಮೆಂಟಲ್ಲಿ ನಾವು ಇದ್ವಿ. ಯಾಕಂದರೆ ನಮ್ಮದು ಮಿಷನ್ನು ಮತ್ತು ವಿಷನ್ ಎಲ್ಲ ದೊಡ್ಡದಿದೆ, ನಾವು ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾಯಿದ್ವಿ. ಯಾವಾಗಲೂ ಇಷ್ಟು ದೊಡ್ಡ ಕಮ್ಯುನಿಟಿ
ಫ್ಯಾಮಿಲಿ ಆಗಿರೋದ್ರಿಂದ ನಾವು ನಮ್ಮದೇ ಒಂದು ವಿಷನನ್ನು ಇಟ್ಕೊಂಡು ನಾವು ಅದರ ಬಗ್ಗೆ ಕೆಲಸ ಮಾಡ್ತಾಯಿದ್ವಿ. ನಾವು ಆ ಕಡೆ ಲಕ್ಷ್ಯ ಹಾಕಿಲ್ಲ. ಹಾಗಾಗಿ ಅವರು ಅದನ್ನು ನಮ್ಮ ಫ್ಯಾಮಿಲಿನ ಹಾಳ್ಗೆಡಬೇಕು ಅಂಥೇಳಿ, ಅದನ್ನು ಕೆಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದರು. ಒಳಗೆ ಇದ್ಕೊಂಡು ಬೆನ್ನಿಂದೆ ಚೂರಿ ಹಾಕೋ ಕೆಲಸ ಮಾಡಿದರು. ಅವರು ಹಣದ ಏನು ದುರಾಲೋಚನೆ ಇತ್ತು ಅದು ನಮಗೆ ಅದರಿಂದ ನಮ್ಗೆ ಅವರು ಏನು ಮಾಡಿದರು, ವಿಶ್ವಾಸಘಾತಕತನವನ್ನು ಮಾಡಿದರು. ಹಾಗಾಗಿ ನಾವು ಯಾಕಂದರೆ ನಾವು ಬ್ಯುಸಿ ಇದ್ವಿ. ನಮ್ಮ ಒಂದು ಏನು ಅಭಿಯಾನ ಇತ್ತು, ನಾವೇನು ಇದನ್ನು ಒಂದು ಮಿಷನನ್ನು ಒಂದು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಅಭಿಯಾನ ಇತ್ತು, ಅದ್ರ ಕಡೆ ನಾವು ಹೆಚ್ಚು ಲಕ್ಷ್ಯ ಹಾಕಿದ್ವಿ. ಹಾಗಾಗಿ ಈ ವಿಚಾರದಲ್ಲಿ ನಾವು ಲಕ್ಷ್ಯ ಹಾಕಿಲ್ಲ. ಅದನ್ನು ಅವರು ಅಂದರೆ ಅಡ್ವಾಂಟೇಜ್ ಆಗಿ ತೊಗೊಂಡು ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರು ಅನ್ನೋ ವಿಚಾರದಲ್ಲಿ ಸರ್ ಹೇಳಿದರು. ಯಾಕಂದರೆ ಅವರು ಕ್ಯಾರೆಕ್ಟರ್ಲೆಸ್ ಪೀಪಲ್ ಇದ್ದರು, ಚೀಟ್ ಮಾಡಿದರು. ಯಾಕಂದರೆ ಅವರು ಆ ಒಂದು ವಿಶ್ವಾಸಕ್ಕೆ ಅವರು ಅರ್ಹರೇ ಆಗಿರಲಿಲ್ಲ. ಯಾಕಂದರೆ ಅವರಿಗೆ ಫೇತ್ ಇರಲಿಲ್ಲ, ಕ್ಯಾರೆಕ್ಟರ್ ಇರಲಿಲ್ಲ, ಇಮೇಜ್ ಇರಲಿಲ್ಲ, ವ್ಯಾಲ್ಯೂ ಕೂಡ ಇರಲಿಲ್ಲ. ಹಾಗಾಗಿ ನಮಗೆ ಅವರು ಯಾವಾಗಲೂ ಮೋಸ ಮಾಡ್ತಾ ಬಂದರು. ನಮಗೂ ಅದು ಗೊತ್ತಿರಲಿಲ್ಲ. ಯಾಕಂದರೆ ನಾವು ಆ ಒಂದು ನಿಟ್ಟಿನಲ್ಲಿ ವಿಚಾರಣೆ ಮಾಡಲಿಲ್ಲ ಅನ್ನೋ ವಿಚಾರದಲ್ಲಿ ಸರ್ ಹೇಳಿದರು. ನಮ್ಮ ಫ್ಯಾಮಿಲಿಯಲ್ಲಿ ಇದ್ಕೊಂಡೆ ನಮಗೆ ಮೋಸ ಮಾಡ್ತಾರೆ ಅಂದ್ಕೊಂಡಿರೋದು ನಾವು ಅದನ್ನು ಕನಸಲ್ಲೂ ಯೋಚನೆ ಮಾಡಿಲ್ಲ. ಹಾಗಾಗಿ ಇದು ಎಲ್ಲ ಇಷ್ಟೆಲ್ಲ ಒಂದು ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಯಿತು ಅನ್ನೋ ವಿಚಾರದಲ್ಲಿ ಸರ್ ಹೇಳಿದರು. ಬಟ್ ಅವರಲ್ಲಿ ಆ ಒಂದು ಒಳ್ಳೆತನ ಇರಲಿಲ್ಲ. ಹಾಗಾಗಿ ನಮ್ಗೆ ಅವರು ಅದನ್ನು ಕೊಡೋಕ್ಕಾಗಿಲ್ಲ. ಆ ಒಳ್ಳೆತನ ಇದ್ದಿದ್ರೆ ಅವರು ನಮ್ಗೆ ಅದನ್ನೇ ಕೊಡ್ತಾಯಿದ್ರು. ಕೆಟ್ಟತನ ಇದ್ದಿದ್ದಕ್ಕಾಗಿ ನಮಗೆ ಕೆಟ್ಟದನ್ನು ಕೊಟ್ಟರು ಅನ್ನೋ ವಿಚಾರದಲ್ಲಿ ಹೇಳಿದರು. ಬಟ್ ಇದರೆಲ್ಲದರಿಂದ ನಾವು ಸೋತೋದ್ವಿ ಅಥವಾ ನಾವು ಕ್ವಿಟ್ ಮಾಡ್ತೀವಿ ಅಥವಾ ನಾವು ಇದನ್ನು ಇಲ್ಲಿಗೆ ಮಿಷನನ್ನು ಬಿಡ್ತೀವಿ ಅಂದರೆ ಅದು ನಿಮ್ಮ ಭ್ರಮೆ. ಯಾಕಂದರೆ ಇದೊಂದು ಜಸ್ಟ್ ಹಿಕಪ್ ಆಗಿತ್ತು. ಅಂದರೆ ಒಂದು ಬಿಕ್ಕಳಿಕೆ ಅಂತ ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ, ಹಾಗಿತ್ತು. ಆದರೆ ನಾವು ಅಂದ್ಕೊಂಡು ಹಾಗೆ ಅದು ಅವರು ಸಾಧಿಸ್ಲಿಕ್ಕೆ ಆಗಿಲ್ಲ. ಯಾಕಂದರೆ ಇದು ದೊಡ್ಡ ಒಂದು ಸಿವಿಯರ್ ಅಟ್ಯಾಕ್ ಆ ಥರ ಏನು ಆಗಿಲ್ಲ ನಮಗೆ. ಯಾಕಂದರೆ ಜಸ್ಟ್ ಇದೊಂದು ಹಿಕಪ್ ಆಗಿತ್ತು ಅನ್ನೋ ವಿಚಾರದಲ್ಲಿ ಹೇಳಿದರು. ಯಾಕಂದರೆ ಒಂದು ದೊಡ್ಡ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ನಮ್ಮನ್ನು ಅವರು ಭಾಳ ಒಂದು ಕೊಲ್ಯಾಪ್ಸ್ ಮಾಡಿದ್ವಿ, ಏನೋ ಈ ಕಂಪನಿ ಮುಳುಗೋಯ್ತು ಅನ್ನೋ ವಿಚಾರದಲ್ಲಿ ಅವರು ಅಂದ್ಕೊಂಡಿದ್ರು. ಬಟ್ ಅದನ್ನು ನಾವು ಜಸ್ಟ್ ಒಂದು ಹಿಕಪ್ ಥರ ನಾವು ಅದನ್ನು ತಗೊಂಡ್ವಿ ಅನ್ನೋ ವಿಚಾರದಲ್ಲಿ ಸರ್ ಹೇಳಿದರು. ಅಂದರೆ ಎಷ್ಟು ಕಾನ್ಫಿಡೆಂಟ್ಲಿ ಸರ್ ಆ ಒಂದು ವಿಚಾರನ ಹೇಳಿದರು ಅಂತಂದರೆ ನಮ್ಮ ಒಂದು ಕಾನ್ಫಿಡೆಂಟು ಕೂಡ ಇದರಿಂದ ನೀವು ಅರ್ಥ ಮಾಡ್ಕೋಬೇಕು, ನಾವು ಎಷ್ಟು ಒಂದು ಒಳ್ಳೆ ಕಂಪ್ನಿಯಲ್ಲಿದ್ದೀವಿ ಅಂತೇಳಿ. ನಮಗೆ ಇದು ನಮ್ಮ ಏನು ವಿಷನ್ ಅಥವಾ ಮಿಷನ್ಗೆ ನಮಗೆ ಅದು ಎಲ್ಲೂ ಅದು ತಾಗಲ್ಲ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಯಾಕಂದರೆ ಅವರ ಕೆಟ್ಟ ಮನಸ್ಥಿತಿ ಏನಿದೆ, ನಮ್ಮನ್ನು ಡಿಸ್ಟ್ರಾಯ್ ಮಾಡಬೇಕು ಅಥವಾ ನಮ್ಮನ್ನು ಕೆಡಿಸ್ಬೇಕು ಅಂತೇಳಿ ಅದು ಯಾವತ್ತೂ ಕೂಡ ಆಗಲ್ಲ. ಯಾಕೆಂದರೆ ನಮ್ಮ ಡ್ರೀಮ್ಸು, ನಮ್ಮ ವಿಷನ್ ಏನಿದೆ ಅದು ಬಹಳ ದೊಡ್ಡದಿದೆ. ಅವರು ಅದನ್ನು ಟಚ್ ಕೂಡ ಮಾಡೋಕ್ಕಾಗಲ್ಲ ಅಂತ ವಿಚಾರದಲ್ಲಿ ಹೇಳ್ತಾಯಿದ್ರು. ಯಾಕೆಂದರೆ ನಮ್ಮ ಕಮ್ಯುನಿಟಿ ಭಾಳ ದೊಡ್ಡದಿದೆ, 14 ಲಕ್ಷ ಫೌಂಡರ್ಸ್ ಇದ್ದಾರೆ. ಅವರ ಆಶೀರ್ವಾದ, ಅವ್ರದ್ದು ಒಂದು ಶಕ್ತಿ, ಅದು ಒಂದು ಫೋರ್ಸ್ ಥರ ನಮ್ಮ ಹಿಂದೆ ನಿಂತ್ಕೊಂಡಿದೆ. ಯಾಕಂದರೆ ಒಂದು ಹ್ಯುಮ್ಯಾನಿಟಿ ಬೀಯಿಂಗ್ನಲ್ಲಿ ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಆ ಒಂದು ನಮ್ಮದೇನು ಫೋರ್ಸ್ ಇದೆ ಅದು ನಮಗೆ ಯಾವತ್ತೂ ರೆಡಿಯಾಗಿ ನಮ್ಮ ಜೊತೆಗೆ ನಿಂತಿದೆ ಅಂತ ವಿಚಾರದಲ್ಲಿ ಹೇಳಿದರು. ಹಾಗಾಗಿ ಇದೆಲ್ಲ ನಮಗೆ ಯಾವುದೇ ಲೆಕ್ಕಕ್ಕಿಲ್ಲ ಅನ್ನೋ ವಿಚಾರದಲ್ಲಿ ಅವ್ರು ಹೇಳಿದರು. ವಿನ್ನರ್ಸ್ ನೆವರ್ ಕ್ವಿಟ್ ಆ್ಯಂಡ್ ಕ್ವಿಟರ್ಸ್ ನೆವರ್ ವಿನ್ ಅನ್ನೋ ವಿಚಾರದಲ್ಲಿ ಹೇಳಿದರು. ಅಂದರೆ ವಿನ್ನರ್ಸ್ ಯಾವತ್ತೂ ಕ್ವಿಟ್ ಮಾಡಲ್ಲ, ಕ್ವಿಟ್ ಮಾಡೋವಂಥವ್ರು ಅವ್ರು ಯಾವತ್ತೂ ವಿನ್ ಆಗ್ಲಿಕ್ಕೆ ಆಗಲ್ಲ ಅನ್ನೋ ವಿಚಾರದಲ್ಲಿ ಸರ್ ಹೇಳಿದರು. ನಾವು ನಿಮ್ಮ ಮೇಲೆ ಏನು ಬಿಲೀವ್ ಮಾಡ್ತೀವಿ, ನೀವು ನಮ್ಮ ಮೇಲೆ ಏನು ಬಿಲೀವ್ ಮಾಡ್ತೀರಿ, ಅದು ಯಾವತ್ತೂ ಕೂಡ ಹಾಗೇ ಇರುತ್ತೆ. ನಾವು ಅದನ್ನು ಒಂದು ಹಂತಕ್ಕೆ ತೊಗೊಂಡು ಹೋಗಲಿಕ್ಕೆ ನಮಗದು ಪ್ರೇರಣೆ ಆಗುತ್ತೆ ಅನ್ನೋ ವಿಚಾರದಲ್ಲಿ ಅವರು ಸರ್ ಹೇಳ್ತಾಯಿದ್ರು. ಜೊತೆಗೆ ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕಾಗಿದೆ. ಯಾಕಂದರೆ ನೆಕ್ಸ್ಟ್ ವೀಕಲ್ಲಿ ನಾನು ಭಾಳ ಇಂಪಾರ್ಟೆಂಟ್ ನ್ಯೂಸನ್ನು ನಾನು ಶೇರ್ ಮಾಡೋವಿದ್ದೀನಿ ಅನ್ನೋ ವಿಚಾರದಲ್ಲಿ ಕೊನೆಯದಾಗಿ ಅವರು ಹೇಳಿದರು. ಯಾಕಂದರೆ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ನಾನು ನೆಕ್ಸ್ಟ್ ವೀಕಲ್ಲಿ ಒಂದು ಒಳ್ಳೆ ನ್ಯೂಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋ ಇದ್ದೀನಿ. ಹಾಗಾಗಿ ನೆಕ್ಸ್ಟ್ ವೀಕ್ ಏನಿದೆ ಅಲ್ಲಿವರೆಗೆ ನಾವು ಕಾಯಬೇಕಾಗುತ್ತೆ. ಏನು ವಿಚಾರ ಬರುತ್ತೆ ಅಂದರೆ ಒಂದು ಒಳ್ಳೆಯ ವಿಚಾರ ಹೇಳ್ತೀನಿ ಅನ್ನೋ ವಿಚಾರದಲ್ಲಿ ಹೇಳಿದರು. ಕೊನೆಗೆ ಅವ್ರು ಹೇಳಿದರು, ನಾನು ಏನು ಅವ್ರು ನಗ್ನಗ್ತಾ ಒಂದು ಜೋಕ್ ಮಾಡಿದರು, ನಾನು ನೆಕ್ಸ್ಟ್ ಪ್ರೆಸಿಡೆಂಟು, ನಾನು ನಮ್ಮ ಮನೆಗೆ ಮತ್ತು ಕ್ರಿಸ್ ಅವ್ರ ಬೋಟ್ಗೆ ಅಂತ ಹೇಳಿ ಅವರೊಂದು ಜೋಕ್ ಮಾಡಿದರು. ನೆಕ್ಸ್ಟ್ ವೀಕ್ ತಯಾರಾಗಿರಿ, ನೆಕ್ಸ್ಟ್ ಫೇಸ್ಗೆ ನಾವು ಭಾಳ ಈ ಒಂದು ಜರ್ನಿ ಕಡೆಗೆ ಒಂದು ಒಳ್ಳೆ ಉತ್ತಮವಾದಂಥ ಒಂದು ಜರ್ನಿ ಕಡೆಗೆ ನಾವು ಸಾಗ್ತಾ ಇದ್ದೀವಿ ಅನ್ನೋ ವಿಚಾರದಲ್ಲಿ ನೆಕ್ಸ್ಟ್ ಫೇಸಿಗೆ ನೀವೆಲ್ಲ ರೆಡಿಯಾಗಿರೋ ಅನ್ನೋ ಒಂದು ವಿಚಾರ ಹೇಳಿದರು.
ಹಾಗಾಗಿ ಅವರು ಕೊನೆಯದಾಗಿ ಹೇಳಿದಂಥ ಒಂದು ಮಾತು ಏನು, ನೆಕ್ಸ್ಟ್ ವೀಕಲ್ಲಿ ನಾವೇನು ಒಳ್ಳೆ ಒಂದು ಇಂಪಾರ್ಟೆಂಟ್ ನ್ಯೂಸನ್ನು ನಾನು ಶೇರ್ ಮಾಡ್ತಾ ಇದ್ದೀವಿ ಅಂತೇಳಿ. ಹಾಗಾಗಿ ಈ ಒಂದು ಎಲ್ಲ ಏನು ಪಾಸಿಟಿವ್ ಥಿಂಗ್ಸ್ ಇದೆ ಅದು ನಮಗೆ ಭಾಳ ಒಂದು ವಿಶ್ವಾಸವನ್ನು ಹೆಚ್ಚಿಸುತ್ತೆ, ನಮಗೊಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ, ಮತ್ತು ನಾವು ಆ್ಯಸ್ ಸರ್ ಮೇಲೆ ಇಟ್ಟಂಥ ಒಂದು ಫೇತ್ ನಮಗೆ ಇದು ಒಂದು ಏನು ಬೂಸ್ಟನ್ನು ನಮಗೆ ಕೊಡುತ್ತೆ ಅಂತೇಳಿ ನಾವು ತಿಳ್ಕೊಬೋದು. ಯಾಕಂದರೆ ನಾವು ಆನ್ ಪ್ಯಾಸಿವ್ನ ಈ ಜರ್ನಿಯಲ್ಲಿ ಏನು 6 ವರ್ಷ ಆಯಿತು, ಈ ಜರ್ನಿಯಲ್ಲಿ ನಾವು ಎಲ್ಲರೂ ಕೂಡ ಪಾಸಿಟಿವ್ ಆಗಿದ್ದೀವಿ ಸ್ನೇಹಿತರೆ. ಹಾಗಾಗಿ ನಾವು ಅದರ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ನಾವು ಭಾಳ ಪಾಸಿಟಿವ್ ಆಗಿರೋಣ ಅಂತ ಹೇಳ್ತಾ, ವಿನ್ನರ್ಸ್ ನೆವರ್ ಕ್ವಿಟ್, ಕ್ವಿಟರ್ಸ್ ನೆವರ್ ವಿನ್ ಅಂತ ಆ್ಯಸ್ ಸರ್ ಒಂದು ಲೈನನ್ನು ಹೇಳ್ತಾಯಿದ್ರು. ಅದಕ್ಕೂ ಸತ್ಯನೂ ಕೂಡ. ಯಾಕಂತಂದರೆ ಇವತ್ತು ನೀವು ನೋಡ್ತಾ ಇದ್ದೀರಿ ಎಷ್ಟೆಲ್ಲ ತೊಂದರೆಗಳು ಆನ್ ಪ್ಯಾಸಿವ್ಗೆ ಆಯಿತು. ಯಾಕಂದರೆ ಇದೆಲ್ಲ ತೊಂದರೆಗಳಿಂದ ನಾವು ಇಷ್ಟೆಲ್ಲ ಡಿಲೇಯನ್ನು ಅನುಭವಿಸ್ಬೇಕಾಯಿತು. ಯಾಕಂದರೆ ಯಾವತ್ತೋ ಇದು ಲಾಸ್ಟ್ ಇಯರ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಏನು ಕನೆಕ್ಟ್ ಬಂತು, ಆವಾಗಲೇ ಇದೆಲ್ಲ ಒಂದು ರೈಟ್ ಟ್ರ್ಯಾಕಿಗೆ ಬಂದಿತ್ತು. ಹಾಗಾಗಿ ಅಲ್ಲಿಂದ ಅವರಿಗೆ ಹರ್ಡಲ್ಸ್ಗಳು ಶುರುವಾಯಿತು. ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ನಾವೆಲ್ಲರೂ ಕೂಡ ಸಕ್ಸಸ್ ಆಗಿರ್ತಿದ್ವಿ. ಬಟ್ ನೋ ಡೌಟ್ ಅದರಲ್ಲಿ ಅದು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಬೇಕು. ಯಾಕಂತಂದರೆ ಕೆಲವೊಂದು ಸರಿ ಶುರುವಾದ ನಂತರ ಇವೆಲ್ಲ ಪ್ರಾಬ್ಲಮ್ ಆಗಿದ್ದರೆ ನಾವು ಅದನ್ನ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಫೇಸ್ ಮಾಡಬೇಕಾಗಿತ್ತು. ಬಟ್ ಅದು ಮಧ್ಯದಲ್ಲಿ ಗೊತ್ತಾಗಿದ್ದು ಒಳ್ಳೆಯದಾಯಿತು ಅಂತ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಬೇಕು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಪಾಸಿಟಿವ್ ಆಗಿರೋಣ ಸ್ನೇಹಿತರೆ. ಯಾಕಂದರೆ ನಾವು ಈ ಒಂದು ಜರ್ನಿನಲ್ಲಿ 100% ನಾವೆಲ್ಲರೂ ಸಕ್ಸಸ್ ಆಗ್ತೀವಿ ಅಂತ ಹೇಳ್ತಾ, ಇದಾಗಿತ್ತು ನಿನ್ನೆ ಒಂದು ವೆಬಿನಾರ್ನ ಒಂದು ಸಾರಾಂಶ. ಯಾಕಂದರೆ ಕ್ವಿಕ್ ಅಪ್ಡೇಟ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಪಾಸಿಟಿವ್ ಆಗಿರಿ ಸ್ನೇಹಿತರೆ. ಕೊನೆಯದಾಗಿ ಪ್ರತಿಯೊಬ್ಬರು ಕೂಡ ನಾನು ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂತಂದರೆ ನಾನು ಹೆಚ್ಚು ವಿಡಿಯೋಗಳನ್ನ ಹಾಕಲ್ಲ. ಯಾಕಂದರೆ ಏನು ಅಪ್ಡೇಟ್ಸ್ ಇರುತ್ತೆ ಅಷ್ಟು ಮಾತ್ರ ನಾನು ಯೂಟ್ಯೂಬ್ನಲ್ಲಿ ಹಾಕ್ತೀನಿ. ಈ ಯೂಟ್ಯೂಬ್ ಮಾಡಿರೋದು ಹಣ ಮಾಡಲಿಕ್ಕಲ್ಲ, ಜನರಿಗೆ ಸರಿಯಾಗಿ ಮಾಹಿತಿ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಯೂಟ್ಯೂಬನ್ನು ಮಾಡಿದ್ದು. ಇದರಿಂದ ನಾನು ಹಣ ಅಂತೂ ಗಳಿಸ್ತಾ ಇಲ್ಲ, ಬಟ್ ಜನರಿಗೆ ಒಳ್ಳೆ ಒಂದು ನಾಲೆಜ್ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ. ಹಾಗಾಗಿ ಇದನ್ನು ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.